ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಜೊತೆಗೆ ನಿಮಗೆ ಥರ್ಡ್ ಸೆಮ್ಮಲ್ಲಿದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಒಟ್ಟು 4 ಯೂನಿಟ್ಗಳಿರ್ತವೆ ನಿಮಗೆ ಕೆಮಿಸ್ಟ್ರಿನಲ್ಲಿ. 4 ಯೂನಿಟ್ಗೂ ಈಕ್ವಲ್ ವೇಟೇಜ್ ಇದೆ. ಯೂನಿಟ್ 1, 2, 3, 4 ಅಂತ. ಯೂನಿಟ್ 2ದಾಗಿರ್ಬೋದು, 3ದಾಗಿರ್ಬೋದು, 4ದಾಗಿರ್ಬೋದು, ಆಲ್ರೆಡಿ ಎಲ್ಲ ವೀಡಿಯೋಗಳನ್ನ ನಾನು ವಿತ್ ಕ್ವಶನ್ ಆನ್ಸರ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನೆಲ್ಗೆ ಹೋಗಿ RCU ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಆದಮೇಲೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಪ್ಲೇ ಲಿಸ್ಟಿಗೆ ಹೋಗಬೇಕಾಗತ್ತೆ. ಪ್ಲೇ ಲಿಸ್ಟಲ್ಲಿ ಏನು ಹುಡುಕಬೇಕು ಅಂದರೆ RCU SEP ಥರ್ಡ್ ಸೆಮ್ ಅಂತ ಹುಡುಕಿದ್ರೆ ಎಲ್ಲ ವಿಡಿಯೋಗಳು ಹತ್ತತ್ರ ನಂದು 80ರಿಂದ 85 ವೀಡಿಯೋಗಳಿದೆ. ಎಲ್ಲ ವೀಡಿಯೋಗಳೂ ನಿಮಗೆ ಸೀಕ್ವೆನ್ಸಲ್ಲಿ ಆರ್ಡ್ರಲ್ಲೇ ಸಿಗ್ತಾ ಹೋಗುತ್ತೆ. ನೀವು ಅದನ್ನೆಲ್ಲ ಓದ್ಕೊಂಡ್ರೆ ಈಸಿ ಆಗುತ್ತೆ. ಆದರೆ ನೀವು ಬರೀ ಕ್ವಶನ್ ಆನ್ಸರ್ಸ್ ಅಷ್ಟೇ ಓದ್ತೀನಿ ಅಂತಂದರೆ ಸಬ್ಜೆಕ್ಟ್ ಅರ್ಥ ಆಗೋಲ್ಲ. ಯಾಕೆಂದರೆ ಕ್ವಶನ್ ಆನ್ಸರ್ಸಲ್ಲಿ ನಿಮಗೆಲ್ಲ ಸಬ್ಜೆಕ್ಟ್ ಗೊತ್ತಿದೆ ಅಂತ ನಾನು ಆನ್ಸರ್ಗೆ ಏನು ಬೇಕೋ ಅಷ್ಟು ಮಾತ್ರ ಹೇಳಿರ್ತೀನಿ. ನೀವು ಸಬ್ಜೆಕ್ಟ್ ಅಂದರೆ ಟಾಪಿಕ್ ವೈಸ್ ಏನಿದೆಯಲ್ಲ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ನೋಡಿ ಆಮೇಲೆ ಕ್ವಶನ್ ಆನ್ಸರ್ಸ್ಗೆ ಹೋದರೆ ಈಸಿ ಆಗುತ್ತೆ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಯೂನಿಟ್ 1ನಲ್ಲಿ ನಿಮಗೆ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಇದೆ. ಕೆಮಿಕಲ್ ಬಾಂಡಿಂಗಲ್ಲಿ ನಿಮಗೆ ಅಯಾನಿಕ್ ಬಾಂಡಿಂಗ್ ಇದೆ, ಮತ್ತು ಅದೇ ಥರ ಕೋವೆಲೆಂಟ್ ಬಾಂಡಿಂಗ್ ಇದೆ, ಅದೇ ಥರ ಮೆಟಾಲಿಕ್ ಬಾಂಡಿಂಗ್ ಇದೆ. ಆ್ಯಕ್ಚುಲಿ ಈ ಕೆಮಿಕಲ್ ಬಾಂಡಿಂಗ್ನ ನೀವು ಆಲ್ರೆಡಿ ಒಂದು ಸೆಮಿಸ್ಟ್ರಲ್ಲಿ ಅಂದರೆ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಇನ್ ಡೀಟೇಲಾಗಿ ಓದಿದ್ದೀರಾ. ಅದರದ್ದು ಕಂಟಿನ್ಯೂಷನ್ ಅಯಾನಿಕ್ ಬಾಂಡ್ ಅಲ್ಲೂ ಓದಿದ್ದೀರಾ, ಅಲ್ಲಿ ಹೇಬರ್ ಸೈಕಲ್ ಓದಿದ್ದೀರಾ ಹೇಗಾಗತ್ತೆ ಅಂತ. ಇಲ್ಲೇನು ಮಾಡ್ತೀರಾ ಅಂದರೆ ಅಯಾನಿಕ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ, ರೇಡಿಯಸ್ ರೇಷಿಯೋ ಅಂತ ಹೇಳ್ತೀವಿ, ರೇಡಿಯಸ್ ರೇಷಿಯೋ ರೂಲ್ ಅಂತೀವಿ, ಸ್ಟ್ರಕ್ಚರ್ ಆಫ್ ಸಮ್ ಆಫ್ ದಿ ಅಯಾನಿಕ್ ಕ್ರಿಸ್ಟಲ್ಸ್ ಇರ್ಬೋದು, ಅದನ್ನೆಲ್ಲ ಇಲ್ಲಿ ಓದ್ತಾ ಇರ್ತಾರೆ ಎಕ್ಸ್ಟೆನ್ಷನ್. ಸೊ ಹಾಗಾಗಿ ನಿಮಗೆ ಸೆಕೆಂಡ್ ಸೆಮ್ದು ಕರೆಕ್ಟಾಗಿ ಎಲ್ಲ ಕೆಮಿಕಲ್ ಬಾಂಡಿಂಗ್ದು ಅರ್ಥ ಆಗಿದ್ದರೆ ಚಾಪ್ಟರ್ಸು ಕಾನ್ಸೆಪ್ಟು ಇದು ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ಇಲ್ಲಿ ನಿಮಗೆ ಡಿಫಿಕಲ್ಟ್ ಅನಿಸುತ್ತೆ. ಸೊ ಹಾಗಾಗಿ ಸಾಧ್ಯ ಆಯಿತು ಅಂದರೆ ಯೂನಿಟ್ 1ನಲ್ಲಿ ಸೆಕೆಂಡ್ ಸೆಮ್ದು ಆಲ್ರೆಡಿ ಆ ವಿಡಿಯೋಗಳು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನೋಡಿ ಆಮೇಲೆ ಈ ಕಡೆಗೆ ಬಂದರೆ ಈಸಿ ಆಗುತ್ತೆ. ಸೊ ಬರೀ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟೇ ಓದೋದಂತ. ನೀವು ಹೈಯರ್ ಎಜುಕೇಷನ್ಗೆ ಹೋದಾಗ ಕೆಮಿಸ್ಟ್ರಿ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ನಿಮಗೆ ಫೌಂಡೇಶನ್ ಚೆನ್ನಾಗಿರಬೇಕು, ಬೇಸಿಕ್ಸ್ ಚೆನ್ನಾಗಿರಬೇಕು. ಹಾಗಾಗಿ ಲೋಯರ್ ಬೇಸಿಕ್ಸ್ ಏನಿದೆಯಲ್ಲ ಅದನ್ನೆಲ್ಲ ನೀವು ಇನ್ ಡೀಟೇಲಾಗಿ ಓದ್ಕೊಳ್ತಾ ಹೋಗಬೇಕು. ಎಗೇನ್ ಅದೇ ಥರ ಕೋವೆಲೆಂಟ್ ಬಾಂಡಿಂಗ್ ಅಂತ ಬಂದರೆ ನಿಮಗೆ ಲೂಯಿಸ್ ಥಿಯರಿ ಇದೆ, ಅದೇ ಥರ ವೇಲೆನ್ಸ್ ಬಾಂಡ್ ಥಿಯರಿ ಇದೆ. ಅದನ್ನು ನೀವು ಲಾಸ್ಟ್ ಸೆಮಿಸ್ಟ್ರಲ್ಲಿ ಓದಿದ್ದೀರಾ. ಈ ಸೆಮಿಸ್ಟ್ರಲ್ಲಿ ನೀವು ವೆಸ್ಪಾರ್ ಥಿಯರಿ ಓದ್ತಾ ಇದ್ದೀರಾ. ಅದೇ ಥರ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಓದ್ತೀರಾ. ವೇಲೆನ್ಷಿಯಲ್ ಎಲೆಕ್ಟ್ರಾನ್ ರಿಪಲ್ಷನ್ ಥಿಯರಿ ಅಂತ ಇದೆ, ಅದನ್ನು ಓದ್ತಾ ಇದ್ದೀರಾ. ಅದಾದಮೇಲೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಓದ್ತಾ ಇದ್ದೀರಾ. ಅದೇ ಥರ ಕೆಮಿಕಲ್ ಬಾಂಡಿಂಗಲ್ಲಿ ಇನ್ನೊಂದು ಟೈಪ್ ಆಫ್ ಬಾಂಡಿಂಗ್ ಬರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಮೆಟಾಲಿಕ್ ಬಾಂಡಿಂಗ್ ಅಂತ ದ ಬಾಂಡಿಂಗ್ ಬಿಟ್ವೀನ್ ಮೆಟಲ್ಸ್, 2 ಮೆಟಲ್ಸ್ ಮಧ್ಯೆ ಇರುವಂಥ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ನಾವೇನಂತ ಕರಿತೀವಿ, ಮೆಟಾಲಿಕ್ ಬಾಂಡಿಂಗ್ ಅಂತ ಹೇಳ್ತೀವಿ. ಯಾಕೆ ನೀವು ಪಿರಿಯಾಡಿಕ್ ಟೇಬಲಲ್ಲಿ ನೋಡಿದ್ರೆ 118 ಎಲಿಮೆಂಟ್ಗಳಿವೆ. ಆದರೆ ಕೆಲವೊಂದನ್ನಷ್ಟೇ ಮೆಟಲ್ಸ್ ಅಂತೀವಿ, ಕೆಲವೊಂದಕ್ಕೆ ನಾನ್ ಮೆಟಲ್ಸ್ ಅಂತೀವಿ. ಯಾಕೆ? ವಾಟ್ ಈಸ್ ದ ರೀಸನ್? ಯಾಕೆ ಕೆಲವೊಂದು ಎಲಿಮೆಂಟ್ಸು ಅಥವಾ ಕೆಲವೊಂದು ಆಟಮ್ಸು ವೈ ದೇರ್ ಬಿಹೇವಿಂಗ್ ಲೈಕ್ ಎನ್ ಮೆಟಲ್ಸ್, ಕೆಲವೊಂದು ಯಾಕೆ ಮೆಟಲ್ಸ್ ಥರ ಬಿಹೇವ್ ಮಾಡ್ತಾ ಇಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ 3 ಥಿಯರಿ ಇದೆ. ಆ 3 ಥಿಯರಿನಲ್ಲಿ ಎಲೆಕ್ಟ್ರಾನ್ ಸಿ ಥಿಯರಿ ಅಂತ ಹೇಳ್ತೀವಿ, ಬಾಂಡ್ ಥಿಯರಿ ಅಂತ ಹೇಳ್ತೀವಿ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಹೇಳ್ತೀವಿ. ಹಂಗಂತ ಮೊದಲನೇ ಥಿಯರಿ ಸುಳ್ಳು ತಪ್ಪು ಅಂತ ಹೇಳ್ತಿಲ್ಲ. ಅದರಲ್ಲಿ ಹೇಳಿರುವಂಥದ್ದು ಅದಕ್ಕೆ ತಂದೆ ಆದಂಥ ಲಿಮಿಟೇಷನ್ಸ್ ಇತ್ತು. ಅದನ್ನು ಎಕ್ಸ್ಪ್ಲೈನ್ ಮಾಡಿದಾಗ ಅದಕ್ಕೆ ಎಷ್ಟೊಂದು ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಬರಲಿಲ್ಲ. ಹಾಗಾಗಿ ಸೆಕೆಂಡ್ ಥಿಯರಿ ಬಂತು. ಸೆಕೆಂಡ್ ಥಿಯರಿನಲ್ಲೂ ಏನೋ ಡ್ರಾಬ್ಯಾಕ್ ಆಯಿತು ಅಥವಾ ಲಿಮಿಟೇಷನ್ಸ್ ಆಯಿತು. ಹಾಗಾಗಿ ನಾವೇನು ಮಾಡಿದ್ವಿ, ಥರ್ಡ್ ಥಿಯರಿಗೆ ಬಂದ್ವಿ. ಈ ರೀತಿಯಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದ ಮೆಟಾಲಿಕ್ ಪ್ರಾಪರ್ಟೀಸ್, ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ಮೆಟಾಲಿಕ್ ಬಾಂಡ್ ಹ್ಯಾಸ್ ಬಿನ್ ಫಾರ್ಮ್ಡ್, ಅದನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಒಟ್ಟು 3 ಥಿಯರಿ ಇದೆ. ಎಕ್ಸಾಮಲ್ಲಿ ಯಾವ್ದಾದ್ರು ಒಂದು ಥಿಯರಿ ಇನ್ ಡೀಟೇಲಾಗಿ ಕೇಳ್ತಾರೆ ನಿಮಗೆ 5 ಮಾರ್ಕ್ಗೆ, ಅದು ನಿಮಗೆ ಬರೆಯೋಕ್ಕೆ ಬರಬೇಕು. ಸೊ ಈ 3 ಥಿಯರಿ ಯಾವ್ದಿರ್ಬೋದು, ಎಲೆಕ್ಟ್ರಾನ್ ಸಿ ಥಿಯರಿ ಅಂತ ಹೇಳ್ತೀವಿ, ಬಾಂಡ್ ಥಿಯರಿ ಅಂತ ಕರಿತೀವಿ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಹೇಳ್ತೀವಿ. ಈ ಎಲ್ಲ ಥಿಯರಿಗಳನ್ನು ನಿಮಗೆ ಇಟ್ ಈಸ್ ಸಮ್ ಮೋರ್ ರಿಲೇಟೆಡ್ ಟು ಕೋವೆಲೆಂಟ್ ಬಾಂಡ್. ಹೆಂಗೆ ನೀವು ವೇಲೆನ್ಸ್ ಬಾಂಡ್ ಥಿಯರಿ ಓದ್ತೀರಾ, ಹೆಂಗೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಓದ್ತೀರಾ, ಅಲ್ಲಿ ಹೆಂಗೆ ನಾವು ಕೋವೆಲೆಂಟ್ ಬಾಂಡ್ಗೆ ಅಪ್ಲೈ ಮಾಡ್ತೀವಲ್ಲ, ಅದೇ ಥರ ನಾವು ಮೆಟಾಲಿಕ್ ಬಾಂಡ್ಗೂ ಅಪ್ಲೈ ಮಾಡಿ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಪ್ರಾಪರ್ಟೀಸ್ ಆಫ್ ಮೆಟಲ್, ಹೌ ದ ಮೆಟಲ್ಸ್ ಹ್ಯಾವ್ ಬೀನ್ ಫಾರ್ಮ್ಡ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ತಿಳ್ಕೊಳ್ತಾ ಹೋಗೋಣ.
ನಾನು ಮುಂಚೆನೇ ಹೇಳ್ದಂಗೆ ಮೆಟಾಲಿಕ್ ಬಾಂಡ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ 3 ಮೇನ್ ಥಿಯರಿಗಳಿದೆ. ಎಲೆಕ್ಟ್ರಾನ್ ಸಿ ಥಿಯರಿ ಅಂತ ಹೇಳ್ತೀವಿ, ಬಾಂಡ್ ಥಿಯರಿ ಅಂತ ಹೇಳ್ತೀವಿ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಹೇಳ್ತೀವಿ. ಈ ಬ್ಯಾಂಡ್ ಥಿಯರಿ ಅಂತ ಏನು ಕರಿತೀವಲ್ಲ, ಇಟ್ ಈಸ್ ಬೇಸ್ಡ್ ಆನ್ ವೇಲೆನ್ಸ್ ಬಾಂಡ್ ಕಾನ್ಸೆಪ್ಟ್ ಮೇಲೇ. ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಹೇಗೆ ನೀವು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ವಿತ್ ರೆಸ್ಪೆಕ್ಟ್ ಟು ಕೋವಲೆಂಟ್ ಬಾಂಡ್ ಮಾಡ್ತಿರಲ್ಲ, ಅದೇ ರೀತಿ ಮೆಟಾಲಿಕ್ ಬಾಂಡ್ಗೂ ನೀವು ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀರಾ. ಸೊ ಮೊದಲನೇದು ಎಲೆಕ್ಟ್ರಾನ್ ಸಿ ಥಿಯರಿ ಅಂತ ಕರಿತೀವಿ, ಅಥವಾ ಫ್ರೀ ಎಲೆಕ್ಟ್ರಾನ್ ಮಾಡೆಲ್ ಅಂತಲೂ ಕರೀತಾರೆ. ಇದನ್ನು ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಯೂಶಲಿ ಮೆಟಾಲಿಕ್ ಬಾಂಡ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇರುವಂಥ ಥಿಯರಿ ಯಾವುದು ಅಂತಂದರೆ ಎಲೆಕ್ಟ್ರಾನ್ ಸಿ ಮಾಡೆಲ್ ಅಂತ ಹೇಳ್ತೀವಿ. ಇದ್ರ ಪ್ರಕಾರ ಏನು ಹೇಳುತ್ತೆ ಅಂದರೆ, ಯಾವುದೋ ಒಂದು ಎಲಿಮೆಂಟು ಪಿರಿಯಾಡಿಕ್ ಟೇಬಲ್ ಇರುವಂಥದ್ದು, ಇಫ್ ಇಟ್ ಲೂಸಸ್ ಎಲೆಕ್ಟ್ರಾನ್, ಬಿಕಾಸ್ ಇನ್ ಆರ್ಡರ್ ಟು ಹ್ಯಾವ್ ದಿ ಸ್ಟೇಬಲ್ ಕಾನ್ಫಿಗರೇಷನ್, ಇನ್ ಆರ್ಡರ್ ಟು ಹ್ಯಾವ್ ದಿ ಆಕ್ಟೇಟ್ ಕಾನ್ಫಿಗರೇಷನ್, ಆವಾಗ ಅದೇನು ಮಾಡುತ್ತೆ ಅಂತಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ತಂದು ಎಲೆಕ್ಟ್ರಾನ್ಸ್ನ ಕಳ್ಕೊಂಡ್ಬಿಡುತ್ತೆ. ಎಲೆಕ್ಟ್ರಾನ್ಸ್ನ ಕಳ್ಕೊಂಡ್ಮೇಲೆ ಆ ಆಟಮ್ ಏನಾಗುತ್ತೆ, ಪಾಸಿಟಿವ್ಲಿ ಚಾರ್ಜ್ಡ್ ಆಗುತ್ತೆ. ಸೊ the positively charged metal ions are held together by this electron pool or a gas. ಸೊ ಇಲ್ಲಿ ಏನಾಗ್ತಿದೆ, ನೆಗೆಟಿವ್ಲಿ ಚಾರ್ಜ್ಡ್ ನಿಮಗೆ ಎಲೆಕ್ಟ್ರಾನ್ಸ್ ಇದೆ, ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ಅಯಾನ್ಸ್ ಇದೆ. ಅವೆರಡರ ಮಧ್ಯದಲ್ಲಿ ಸಮ್ ಸಾರ್ಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಇದು ಹೇಗಿರುತ್ತೆ ಅಂದರೆ, ಈ ಎಲೆಕ್ಟ್ರಾನ್ಸ್ ಏನಾಗಿರ್ತವೆ ಅಂದರೆ, ದೇ ಆರ್ ಫ್ರೀ ಟು ಮೂವ್ ಆಲ್ ಓವರ್ ದಿ ಕ್ರಿಸ್ಟಲ್ ಲ್ಯಾಟಿಸ್, ಎಲ್ಲ ಕಡೆಗೂ ಓಡಾಡ್ತಿರ್ತವೆ. ಆದರೆ ಈ ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ಅಯಾನ್ಸ್ ಏನಿದೆಯಲ್ಲ, ದೇ ಆರ್ ಲೋಕಲೈಸ್ಡ್, ವೆರಾಸ್ ದ ಎಲೆಕ್ಟ್ರಾನ್ಸ್ ಆರ್ ಡಿಲೋಕಲೈಸ್ಡ್. ಸಿನ್ಸ್ ದೇ ಆರ್ ಡಿಲೋಕಲೈಸ್ಡ್, ದೇ ಕೀಪ್ ಆನ್ ಮೂವಿಂಗ್ ಥ್ರೂ ಔಟ್ ದಿ ಎಂಟೈರ್ ಕ್ರಿಸ್ಟಲ್ ಲ್ಯಾಟಿಸಲ್ಲಿ ಏನಾಗ್ತಿರ್ತವೆ, ಅವು ಮೂವ್ ಆಗ್ತಿರ್ತವೆ. ಸಿನ್ಸ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ದಿ ನೆಗೆಟಿವ್ಲಿ ಚಾರ್ಜ್, ಸೊ ದೇರ್ ವಿಲ್ ಬಿ some sort of electrostatic force of attraction between the negatively charged electron and positively charged metal ion. So adu ಏನು ಮಾಡುತ್ತೆ, held together in an electron pool or a gas. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ ಸಿ ಅಂತ ಕರಿತೀವಿ. ಸೊ ಯುವರ್ ಎಲೆಕ್ಟ್ರಾನ್ಸ್ ವಿಲ್ ಗೋಯಿಂಗ್ ಟು ಬಿ, ಯು ಆರ್ ಗೋಯಿಂಗ್ ಟು ಇಮ್ಯಾಜಿನ್ ದಟ್ ದೇರ್ ಇಸ್ ಎ ಸಿ ಆಫ್ ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ಸು ಸಿ ಥರ ಇದೆ, ಆ ಎಲೆಕ್ಟ್ರಾನ್ಸ್ ಇದೆ, ಅವು ಮೂವ್ ಆಗ್ತಾ ಇದ್ದಾವೆ. ಸಮುದ್ರದಲ್ಲಿ ಹೆಂಗೆ ಅಲೆಗಳು ಮೂವ್ ಆಗ್ತಲ್ಲ, ಹಾಗೆ ಎಲೆಕ್ಟ್ರಾನ್ಸು ಮೂವ್ ಆಗ್ತಿದ್ದಾವೆ. ಆದರೆ ಪಾಸಿಟಿವ್ಲಿ ಚಾರ್ಜ್ಡ್ ಏನಿರ್ತಾವಲ್ಲ, ಅವು ಮೂವ್ ಆಗಲ್ಲ. ದೇ ಗೋಯಿಂಗ್ ಟು ಹ್ಯಾವ್ ಎ ಫಿಕ್ಸ್ಡ್ ಓರಿಯಂಟೇಷನ್. ಸೊ ಹಾಗಾಗಿ ಅವು ಅಲ್ಲೇ ನಿಂತಿರ್ತವೆ. ದೇ ಆರ್ ಲೋಕಲೈಸ್ಡ್, ವೆರಾಸ್ ದೀಸ್ ಎಲೆಕ್ಟ್ರಾನ್ಸ್ ಆರ್ ಡಿಲೋಕಲೈಸ್ಡ್. ಸೊ ಲೋಕಲೈಸ್ಡ್ ಮತ್ತು ಡಿಲೋಕಲೈಸ್ಡ್ ಮೇಲೆ ಸಮ್ ಸಾರ್ಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಈ ಅಟ್ರಾಕ್ಷನ್ಗೆ ನಾವೇನಂತ ಕರಿತೀವಿ ಅಂದರೆ ಮೆಟಾಲಿಕ್ ಬಾಂಡ್ ಅಂತ ಕರಿತೀವಿ. ಇದನ್ನು ಇಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಮದು ಏನು ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಇದೆಯಲ್ಲ, ದೇ ಆರ್ ಗೋಯಿಂಗ್ ಟು ಹ್ಯಾವ್ ಎನ್ ಎಲೆಕ್ಟ್ರಾನ್ ಪೂಲ್, ದೇ ಗೋಯಿಂಗ್ ಟು ಹ್ಯಾವ್ ಎನ್ ಎಲೆಕ್ಟ್ರಾನ್ ಸಿ. ಅದಕ್ಕೆ ಇದನ್ನು ಏನಂತ ಕರಿತೀವಿ ನಾವು, ಎಲೆಕ್ಟ್ರಾನ್ ಸಿ ಮಾಡೆಲ್ ಅಥವಾ ಫ್ರೀ ಎಲೆಕ್ಟ್ರಾನ್ ಮಾಡೆಲ್ ಅಂತ ಕರಿತೀವಿ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ನಾಟ್ ಅಟ್ಯಾಚ್ ಟು ಎನಿ ಇಂಡಿವಿಜುವಲ್ ಅಯಾನ್ಸ್ ಆರ್ ಪೇರ್ ಆಫ್ ಅಯಾನ್ಸ್, ಬಟ್ ಬಿಲಾಂಗ್ಸ್ ಟು ಎ ಕ್ರಿಸ್ಟಲ್ ಆಸ್ ಎ ಹೋಲ್. ಈ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಏನಿರ್ತಾವಲ್ಲ, ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಮೆಟ್ಲ ಆಟಮ್ಗೆ ಮೆಟ್ಲ ಅಯಾನ್ ಜೊತೆಗೆ ಇರೋದಿಲ್ಲ, ಅವು ಮೂವ್ ಆಗ್ತಾ ಇರ್ತವೆ. ಇಟ್ಸ್ ನಾಟ್ ಫಿಕ್ಸ್ ಟು ಓನ್ಲಿ ಒನ್ ಇಂಡಿವಿಜುವಲ್ ಅಯಾನ್ಸ್, ಎಲ್ಲ ಕಡೆಗೂ ಕ್ರಿಸ್ಟಲ್ ಲ್ಯಾಟಿಸಲ್ಲಿ ಮೂವ್ ಆಗ್ತಿರ್ತವೆ. ದಟ್ ಎಲೆಕ್ಟ್ರಾನ್ಸ್, ನೆಗೆಟಿವ್ಲಿ ಚಾರ್ಜ್ಡ್ electrons are belongs to the entire crystal lattice to form one part of the crystal to the other as a gas molecules move freely throughout their container. The number of such free electrons not ಸರ್ಟೈನ್. ಎಷ್ಟು ಫ್ರೀ ಎಲೆಕ್ಟ್ರಾನ್ಸ್ ಇರ್ತವೆ ಅನ್ನೋದು ಸರ್ಟೈನ್ ಇಲ್ಲ, ಅವು ಎಷ್ಟು ಡೆವಲಪ್ ಆಗಿರ್ತಾವಲ್ಲ ಅಷ್ಟು ಅಲ್ಲೇ ಆಗ್ತಾ ಹೋಗುತ್ತೆ. ದಿಸ್ ಥಿಯರಿ ಸ್ಟೇಟ್ಸ್ ದಟ್ ಮೆಟಲ್ ಆಟಮ್ಸ್ ಆರ್ ಅಯನೈಸ್ಡ್, ದ ಎಲೆಕ್ಟ್ರಾನ್ಸ್ ದಟ್ ಹ್ಯಾವ್ ಲಾಸ್ಟ್ ದೇರ್ ವೇಲೆನ್ಸ್ ಎಲೆಕ್ಟ್ರಾನ್ ಗೋಯಿಂಗ್ ಟು ಫಾರ್ಮ್ ದಿ ಸ್ಪೆರಿಕಲ್ ಕೆಟಯಾನ್ಸ್. ಅವು ಏನು ಎಲೆಕ್ಟ್ರಾನ್ಸ್ನ ಕೊಟ್ಟ ಮೇಲೆ ಸ್ಪೆರಿಕಲ್ ಕೆಟಲೈಸ್, ಡಿಲೋಕಲೈಸ್ಡು ಮತ್ತು ಮೆಟಲ್ ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ. ದೀಸ್ ಕೆಟಯಾನ್ಸ್ ಫಾರ್ಮ್ 3-dimensional ನೆಟ್ವರ್ಕ್ ಆಫ್ ಟೈಡಿ ಕಾಂಪ್ಯಾಕ್ಟ್ ಏರಿಯಾಸ್ ಕ್ರಿಯೇಟಿಂಗ್ ಎ ಫೀಲ್ಡ್ ಆಫ್ ಎಲೆಕ್ಟ್ರಾನಿಕ್ ಅಟ್ರಾಕ್ಷನ್. The valence electrons flow freely through the lattice, forming a sea of electrons that neutralizes the positive charge, maintains the crystal lattice. ಅವೆರಡರ ಮಧ್ಯದಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಸ್. ಈ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸು ಹೊರಗಡೆ ಹೋಗೋದಕ್ಕೆ ಅದು ಬಿಡೋದೇ ಇಲ್ಲ, ಆ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ ಸಿ ಮಾಡೆಲ್ ಅಂತ ಕರಿತೀವಿ. ಇದ್ರ ಪ್ರಕಾರ ನಾನು ಹೇಳ್ದಂಗೆ ಥರ್ಮಲ್ ಅಥವಾ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇರ್ಬೋದು, ಮೆಲೆಬಿಲಿಟಿ, ಡಕ್ಟೈಲಿಟಿ ಇರ್ಬೋದು, ಮೆಟಾಲಿಕ್ ಲೆಸ್ಟರ್ ಇರ್ಬೋದು, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದು ಥಿಯರಿ ಯಾವುದು ಅಂದರೆ ಇದು. ಇದ್ರ ಪ್ರಕಾರ ಏನು ಹೇಳುತ್ತೆ ಅಂದರೆ, ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ freely moving negatively charged electrons, there will be a conductivity. These negatively charged electrons, they're going to they're going to carry the charge, they're going to move along with their charges, therefore they're going to have electrical and thermal conductivity. Since they're going to have slip one over the other, they're also going to show the malleability and ductility. And all these positively charged ions, they are arranged in an orderly manner and they are in a same line. They're going to, when the light falls on them, they're going to reflect back.
ಹಾಗಾಗಿ ದೇ ಗೋಯಿಂಗ್ ಟು ಶೋ ದಿ ಮೆಟಾಲಿಕ್ ಕ್ಲಸ್ಟರ್. ಸೊ ಇದನ್ನೆಲ್ಲ ಪ್ರಾಪರ್ಟಿನ ಎಕ್ಸ್ಪ್ಲೈನ್ ಮಾಡಿದ್ದು ಯಾವುದು ಅಂದರೆ ಎಲೆಕ್ಟ್ರಾನ್ ಸಿ ಥಿಯರಿ ಹೇಳುತ್ತೆ. ಸೊ ಅದರ ಲಿಮಿಟೇಷನ್ ಏನು ಅಂದರೆ ಇಟ್ ವಾಸ್ ಅನೇಬಲ್ ಟು ಎಕ್ಸ್ಪ್ಲೈನ್ ಕಂಡಕ್ಟಿವಿಟಿ ಅಮಾಂಗ್ ದಿ ಮೆಟಲ್ಸ್. ಈಗ ಎರಡು ಬೇರೆ ಬೇರೆ ಮೆಟಲ್ ಇದ್ದಾಗ ಒಂದು ಮೆಟಲ್ ಜಾಸ್ತಿ ಕಂಡಕ್ಟಿವಿಟಿನ ಮಾಡ್ತಿತ್ತು, ಇನ್ನೊಂದು ಮೆಟಲ್ ಕಡಿಮೆ ಮಾಡ್ತಿತ್ತು. ಒಂದು ಯಾಕೆ ಜಾಸ್ತಿ ಮಾಡ್ತಾ ಇದೆ, ಇನ್ನೊಂದು ಯಾಕೆ ಕಡಿಮೆ ಮಾಡ್ತಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ. ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಮಗಿರುವಂಥ ಎರಡನೇ ಮಾಡೆಲ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಕರಿತೀವಿ, ಇಲ್ಲ ಅಂದರೆ ರೆಸೊನೆನ್ಸ್ ಮಾಡೆಲ್ ಅಂತ ಕರಿತೀವಿ. ಇದನ್ನು ಪ್ರಪೋಸ್ ಮಾಡಿದ್ದು ಪೌಲಿಂಗು. ಅಗೇನ್ ಇದು ಕೋವೆಲೆಂಟ್ ಬಾಂಡ್ಗೂ ಅಪ್ಲೈ ಆಗುತ್ತೆ. ಅದೇ ಥರದ್ದೇ ಇಲ್ಲೂ ಮಾಡ್ತಾ ಇದ್ದೀವಿ. ಪ್ರಪೋಸ್ಡ್ ಬೈ ವೇಲೆನ್ಸ್ ಅಥವಾ ರೆಸೊನೆನ್ಸ್ ಮಾಡೆಲ್ ಟು ಎಕ್ಸ್ಪ್ಲೈನ್ ದಿ ನೇಚರ್ ಆಫ್ ಮೆಟಾಲಿಕ್ ಬಾಂಡ್ಸ್. ಅಕಾರ್ಡಿಂಗ್ ಟು ದಿಸ್ ಅಪ್ರೋಚ್, ಮೆಟಾಲಿಕ್ ಬಾಂಡಿಂಗ್ is essentially a covalent in origin. Metallic structure involves a resonance of electron pair bonds between each atom and its ನಿಯರೆಸ್ಟ್ ನೈಬರ್. ಇದೇನು ಹೇಳುತ್ತೆ, ಇಟ್ಸ್ ಆಲ್ಸೋ ಸಾರ್ಟ್ ಆಫ್ ಕೋವೆಲೆಂಟ್ ಬಾಂಡ್ ಅಂತಲೇ ಹೇಳ್ತೆ ಈ ಅಕಾರ್ಡಿಂಗ್ ಟು ದಿಸ್ ಥಿಯರಿ. ಇವ್ರೇನು ಮಾಡ್ತಾರೆ ಅಂತಂದರೆ ಆ ಬಾಂಡ್ ಏನಿರ್ತಾವಲ್ಲ ದೇ ಗೋಯಿಂಗ್ ಟು ಶೋ ದಿ ಎಲೆಕ್ಟ್ರಾನ್ ಪೇರ್ ಬಾಂಡ್ ರೆಸೊನೆನ್ಸ್ ಥರ ನಾವು ಬರಿತಾ ಹೋಗ್ತೀವಿ. ದಿಸ್ ಥಿಯರಿ ಅಸ್ಯೂಮ್ಸ್ ದಿ ಫಾರ್ಮೇಷನ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಕೋವೆಲೆಂಟ್ ಬಾಂಡ್ಸ್ ಡ್ಯೂ ಟು ದಿ ರೆಸೊನೆನ್ಸ್ ಬಿಟ್ವೀನ್ ಟು ಈಚ್ ಆಟಮ್ಸ್ ಆ್ಯಂಡ್ ಇಟ್ಸ್ ನೈಬರ್. ನಾನು ಮುಂಚೆ ಹೇಳ್ದಂಗೆ ಪಾಸಿಟಿವ್ಲಿ ಚಾರ್ಜ್ಡು ಇದೆ, ನೆಗೆಟಿವ್ಲಿ ಚಾರ್ಜ್ಡ್ ಇದೆ. ಸಿನ್ಸ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ನೈಬರ್ ಇರೋದಕ್ಕೋಸ್ಕರ ಸೊ ಅಲ್ಲಿ ಏನಾಗುತ್ತೆ, ಈಚ್ ಆಟಮ್ ಮಧ್ಯದಲ್ಲಿ ಏನಾಗುತ್ತೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ನ ನಾವು ಬರಿತಾ ಹೋಗ್ತೀವಿ. ನಿಮ್ಗೆ ಗೊತ್ತಿದೆ, ಆ್ಯಸ್ ಯು ಗೋಯಿಂಗ್ ಟು ಹ್ಯಾವ್ ಎ ಲಾರ್ಜ್ ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಇಟ್ ಗೋಯಿಂಗ್ ಟು ಬಿ ಸ್ಟೇಬಲ್ ಅಂತ ಹೇಳ್ತೀನಿ. ಹಾಗಾಗಿ ನಾನು ಏನು ಮಾಡ್ತೀನಿ, ಅಗೇನ್ ರೆಸೊನೆನ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ರೆಸೊನೆನ್ಸ್ ಹೈಬ್ರಿಡ್ನು ತೊಗೊಳ್ತೀನಿ. ಅದೇ ಥರ ಎಷ್ಟೊಂದು ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಬರೀತೀನಿ. ಅದಕ್ಕೆ ಕಾನಿಕಲ್ ಸ್ಟ್ರಕ್ಚರ್ಸ್ ಅಂತ ಕರಿತೀನಿ. ಅದನ್ನೆಲ್ಲ ಸೇರಿಸಿ ವಿಚ್ ಗೋಯಿಂಗ್ ಟು ರೆಪ್ರೆಸೆಂಟ್ ಆಲ್ ದಿ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಒಂದಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ರೆಸೊನೆನ್ಸ್ ಹೈಬ್ರಿಡ್ ಅಂತ ಕರಿತೀವಿ, ಕೋನಿಕಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಅದು ಮೇಲೆ ಹೇಳ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳ್ದಂಗೆ ಪಿರಿಯಾಡಿಕ್ ಟೇಬಲಲ್ಲಿ ಕಂಡಕ್ಟಿವಿಟಿ ಆಫ್ ಡಿಫ್ರೆಂಟ್ ಮೆಟಲ್ಸ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಯಾಕಾಯಿತು ಯಾಕೆ ಆಗಲಿಲ್ಲ ಅಂತ ಕನ್ಸಿಡರ್ ಮಾಡೋದಾದರೆ, ವಿಚ್ ವಾಸ್ ಅ ಡ್ರಾಬ್ಯಾಕ್ ಆಫ್ ಸಿ ಮಾಡೆಲ್, ಎಲೆಕ್ಟ್ರಾನ್ ಸಿ ಮಾಡೆಲ್ ಅಂತ ಕನ್ಸಿಡರ್ ಮಾಡೋದಾದರೆ, ಈಗ ಪೊಟ್ಯಾಷಿಯಮ್ ತೊಗೊಳ್ಳೋಣ. ಪೊಟ್ಯಾಷಿಯಮ್ಗೆ ನಾವೇನು ಮಾಡ್ಬೋದು, 3 ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ನ ಬರಿತೀವಿ. ಒಂದರಲ್ಲಿ ಏನಾಗಿರುತ್ತೆ ಬಿಟ್ವೀನ್ ಕೆ ಆ್ಯಂಡ್ ಕೆ ಆಗಿರುತ್ತೆ, ಇನ್ನೊಂದರಲ್ಲಿ ಏನಾಗುತ್ತೆ 4 ಕೆ ಆಟಮ್ ಜೊತೆಗೂ ಆಗಿರುತ್ತೆ, ಇನ್ನೊಂದು ಕೇಸಲ್ಲಿ ಈ ರೀತಿ ಆಗಿರುತ್ತೆ. ಯಾಕೆ ಆ ರೀತಿ ಆಗ್ತಾ ಇದೆ ಅಂತಂದರೆ, ವೆನ್ ಯು ರೈಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ potassium ನಿಮ್ಗೆ ಏನಾಗುತ್ತೆ 1:19 ಇಸ್ ದ ನಂಬರ್, 1:2, 2:2, 2p6, 3:2, 3p6, 4s1, 3d1, 3p1 ಆಯಿತು. ಸೊ ಒಂದು ಎಲೆಕ್ಟ್ರಾನ್ ಏನಾಗೋಯ್ತು, ರಿಮೂವ್ ಆಗೋಯ್ತು. ಎಲೆಕ್ಟ್ರಾನ್ ರಿಮೂವ್ ಆದಾಗ ಏನಾಯ್ತು, ಅದು ಪಾಸಿಟಿವ್ಲಿ ಚಾರ್ಜ್ ಆಯಿತು. ಪಾಸಿಟಿವ್ಲಿ ಚಾರ್ಜ್ ಆಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು, 18 ಆಯಿತು. ಸೊ ಅವಾಗ ಏನಾಯಿತು, ವೇಕೆಂಟ್ ಎಸ್ ಆರ್ಬಿಟಲ್ ಬಂತು. ಅದೇ ಥರ ವೇಕೆಂಟ್ ಡಿ ಆರ್ಬಿಟಲ್ ಇದೆ, ವೇಕೆಂಟ್ ಪಿ ಆರ್ಬಿಟಲ್ ಇದೆ. ಸೊ ವೇಕೆಂಟ್ ಆರ್ಬಿಟಲ್ಸ್ ಇದ್ದಾಗ ಏನಾಗುತ್ತವೆ ಅಂದರೆ ಅನ್ಆಕ್ಯುಪೈಡ್ ಆರ್ಬಿಟಲ್ಸ್ ಏನಿರ್ತಾವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಮೆಟಾಲಿಕ್ ಆರ್ಬಿಟಲ್ಸ್ ಅಂತ ಕರಿತೀವಿ ಅಕಾರ್ಡಿಂಗ್ ಟು ಪೌಲಿಂಗ್. ಸೊ ಈ ವೇಕೆಂಟ್ ಮೆಟಾಲಿಕ್ ಆರ್ಬಿಟಲ್ಸ್ ಏನಿರ್ತಾವಲ್ಲ ದೇ ಗೋಯಿಂಗ್ ಟು ಓವರ್ಲ್ಯಾಪ್ ವಿತ್ ಈಚ್ ಅದರ್. ದೀಸ್ ಆರ್ಬಿಟಲ್ಸ್ ಫಾರ್ಮ್ ಮೆಟಾಲಿಕ್ ಬಾಂಡ್ಸ್, ಕ್ಯಾರೆಕ್ಟರೈಸ್ ದಿ ಮೆಟಲ್ಸ್ ಹ್ಯಾವಿಂಗ್ ದೀಸ್ ಬಾಂಡ್ಸ್. ಇದ್ರ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಅಕಾರ್ಡಿಂಗ್ ಟು ಪೌಲಿಂಗ್ ಏನು ಹೇಳ್ತಾರೆ ಅಂದರೆ, ನಿಮ್ಮ ಮಾಲಿಕ್ಯೂಲ್ಸಲ್ಲಿ ಏನಾದರೂ ವೇಕೆಂಟ್ ಮೆಟಾಲಿಕ್ ಆರ್ಬಿಟಲ್ಸ್ ಇತ್ತು, ವೇಕೆಂಟ್ ಆರ್ಬಿಟಲ್ಸ್ ಇತ್ತು ಅಂದರೆ ಮಾತ್ರ ಅದು ತೋರಿಸುತ್ತೆ, ಇಲ್ಲ ಅಂದರೆ ಅದು ಆಗಲ್ಲ ಅಂತ ಹೇಳುತ್ತೆ. ದ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಕ್ಯಾನ್ ಬಿ ರಿಟರ್ನ್ ಓನ್ಲಿ ಇಫ್ ಎಂಟಿ ಆರ್ಬಿಟಲ್ಸ್ ಅವೈಲಬಲ್ ಫಾರ್ ಹೈಬ್ರಿಡೈಸೇಷನ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕೋವೆಲೆಂಟ್ ಬಾಂಡ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ವೇಲೆನ್ಸ್ ಬಾಂಡ್ ಥಿಯರಿ ಯಾವುದ್ರದ್ದು ಹೆಲ್ಪ್ ತಗೊಳ್ತು, ಹೈಬ್ರಿಡೈಸೇಷನ್ ಹೆಲ್ಪ್ ತಗೊಳ್ತು. ಯಾವಾಗ ಹೈಬ್ರಿಡೈಸೇಷನ್ ಆಗುತ್ತೆ, ವೆನ್ ದೆರ್ ಇಸ್ ಅನ್ ಎಂಟಿ ಆರ್ಬಿಟಲ್ಸ್ ಇದ್ದಾಗ ಮಾತ್ರ ಹೈಬ್ರಿಡೈಸೇಷನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಆಫ್ಟರ್ ಲೂಸಿಂಗ್ ದಿ ಎಲೆಕ್ಟ್ರಾನ್ನ ಕಳ್ಕೊಂಡ್ಮೇಲೆ ಅದಕ್ಕೇನಾದರೂ ವೇಕೆಂಟ್ ಆರ್ಬಿಟಲ್ಸ್ ಇತ್ತು ಅಂತ ಇಟ್ಕೊಳ್ಳೋಣ. ಅದು ಎಸ್ ಆಗಿರ್ಬೋದು, ಪಿ ಆಗಿರ್ಬೋದು, ಡಿ ಆಗಿರ್ಬೋದು. ವೇಕೆಂಟ್ ಆರ್ಬಿಟಲ್ಸ್ ಇತ್ತು ಅಂದರೆ ಆ ವೇಕೆಂಟ್ ಆರ್ಬಿಟಲ್ಸು ಕಂಬೈನ್ ಟುಗೆದರ್ ಟು ಫಾರ್ಮ್ ದಿ ಹೈಬ್ರಿಡ್ ಆರ್ಬಿಟಲ್ಸ್ ಆಯಿತು ಅಂದರೆ ಅಂಥವು ಮಾತ್ರ ಮೆಟಾಲಿಕ್ ಆಗುತ್ತೆ, ಇಲ್ದರೆ ಆಗಲ್ಲ ಅಂತ ಹೇಳಿದ್ರು. ಫಾರ್ ಎಕ್ಸಾಂಪಲ್ ಅದೇ ಥರ ಕಾರ್ಬನ್ನ ತೊಗೊಂಡ್ರು. ಕಾರ್ಬನ್ ಅವರು ನಾನ್ ಮೆಟಲ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾರೆ. ಕಾರ್ಬನ್ಗೆ ನೀವು ವೇಕೆಂಟ್ ಆರ್ಬಿಟಲ್ಸ್ ಯಾವುದೂ ಇಲ್ಲ ಆಫ್ಟರ್ ಅಂಡರ್ಗೋಯಿಂಗ್ಗೆ ಹೈಬ್ರಿಡೈಸೇಷನ್ ವಿತ್ sp3. ಹಂಗಾಗಿ ನೋ ವೇಕೆಂಟ್ ಮೆಟಾಲಿಕ್ ಆರ್ಬಿಟಲ್ಸ್ ಇಲ್ಲದೆ ಇರೋದಕ್ಕೋಸ್ಕರ ಕಾರ್ಬನ್ ಅವ್ರು ಏನಂತ ಕರೆದ್ರು, ನಾನ್ ಮೆಟಲ್ ಅಂತ ಕರೆದ್ರು. ವೆರಾಸ್ ಪೊಟ್ಯಾಷಿಯಮ್ನ ಅವ್ರು ಏನಂತ ಕರೆದ್ರು, ಮೆಟಲ್ ಅಂತ ಕರೆದ್ರು. According to valence bond theory, according to Pauling, in order to explain the metallic bonding, the strength of the metallic bond depends on number of valence electron contributed by the metal atoms. So ಎಷ್ಟು ಎಲೆಕ್ಟ್ರಾನ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಿದೆ, ಒಂದೇ ಒಂದು ಪೊಟ್ಯಾಷಿಯಮ್ ಅಲ್ಲಾದರೆ ಒಂದೇ ಒಂದು ವೇಕೆಂಟ್ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತು, ಅದು K+ ಆಯಿತು. ಅದೇ ಥರ ಏನಾಗಿರ್ಬೋದು, 5 ಆಗಿರ್ಬೋದು, 6 ಆಗಿರ್ಬೋದು, ಎಷ್ಟು ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ಅದು ಲೂಸ್ ಮಾಡ್ಕೋಬೋದು ಟು ಫಾರ್ಮ್ ದಿ ಕೆಟಯಾನ್.
ಅದ್ರ ಎಷ್ಟು ನಂಬರ್ ಆಫ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ವೇಲೆನ್ಸ್ ಎಲೆಕ್ಟ್ರಾನ್ಸು, ಆ ಬೇಸಿಸ್ ಮೇಲೆ ಅದು ಸ್ಟ್ರೆಂತ್ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಾಂಟ್ರಿಬ್ಯೂಟೆಡ್ ಬೈ ದಿ ಮೆಟಲ್ ಇನ್ ದಿ ಫೋರ್ತ್ ಪೀರಿಯಡ್ ಯಾವ್ಯಾವುದಿದೆ? ಪೊಟ್ಯಾಷಿಯಮ್ ಇದೆ, ಕ್ಯಾಲ್ಶಿಯಮ್ ಇದೆ, Sc ಇದೆ, Ti ಇದೆ, ವೆನಿಡಿಯಮ್ ಇದೆ, ಕ್ರೋಮಿಯಮ್ ಇದೆ. ಇದರಲ್ಲಿ ಎಷ್ಟೆಷ್ಟಿದೆ? 1 2 3 4 5 ವೆಲ್ ಗೋಯಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಪಿರಿಯಾಡಿಕ್ ಟೇಬಲಲ್ಲಿ 3D ಸೀರೀಸ್ನ ನೀವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್, ಸ್ಕ್ಯಾಂಡಿಯಮ್, ಟೈಟಾನಿಯಮ್, ವೆನಿಡಿಯಮ್, ಕ್ರೋಮಿಯಮ್ನ ತಗೊಂಡ್ರೆ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದಿ ಪಿರಿಯಾಡಿಕ್ ಟೇಬಲ್ ಎಷ್ಟು ಎಲೆಕ್ಟ್ರಾನ್ಸ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ? 1 2 3 4 6 ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೇಮ್ ಟ್ರೆಂಡ್ in the metallic strength is reflected in their melting points and hardness when going from left to right in the periodic table. ಈ ಥಿಯರಿ ಪ್ರಕಾರ ಏನು ಹೇಳುತ್ತೆ ಅಂದರೆ, ಆಸ್ ಯು ಹ್ಯಾವ್ ಮೋರ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದಿ ವೇಕೆಂಟ್ ಮೆಟಲ್ ಆರ್ಬಿಟಲ್ಸ್ ಇದ್ದಾಗ, ಮೆಟಲ್ ಆಟಮ್ಸ್ಗೆ ಇದ್ದಾಗ ಏನಾಗುತ್ತೆ? ಹಾರ್ಡ್ನೆಸ್ಸು ಅಥವಾ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಪೊಟ್ಯಾಷಿಯಮ್ಗೆ ಏನಾಗ್ತಿದೆ? 3d0 4s1 ಇದೆ. ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ? 1 ಎಲೆಕ್ಟ್ರಾನ್ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಅದರದ್ದು ಮೆಟಾಲಿಕ್ ಪ್ರಾಪರ್ಟಿ, ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಮೆಟಲ್ ಏನಿದೆ, ದೇ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ ಮೆಲ್ಟಿಂಗ್ ಪಾಯಿಂಟ್. ಎಷ್ಟಾಗುತ್ತೆ? 63.7 ಆಯಿತು. ಅದೇ ಥರ ಕ್ಯಾಲ್ಶಿಯಮ್ನ ತೊಗೊಂಡ್ವಿ, 2 ಎಲೆಕ್ಟ್ರಾನ್ ಇದೆ, 843 ಆಯಿತು. ಅದೇ ಥರ ಇಲ್ಲಿ 3 ಎಲೆಕ್ಟ್ರಾನ್ ಇದೆ, ಮೆಲ್ಟಿಂಗ್ ಪಾಯಿಂಟ್ ಇನ್ನೂ ಜಾಸ್ತಿ ಆಯಿತು. ಇಲ್ಲಿ 4 ಇದೆ, ಇನ್ನೂ ಜಾಸ್ತಿ ಆಯಿತು. ಇಲ್ಲಿ 5 ಇದೆ, ಇನ್ನೂ ಜಾಸ್ತಿ ಆಯಿತು. ಇಲ್ಲಿ 6 ಇದೆ. ಸಿನ್ಸ್ ಕ್ರೋಮಿಯಮ್ ಇಲ್ಲಿ ಗೋಯಿಂಗ್ ಟು ಹ್ಯಾವ್ ದಿ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 3d5 4s1 ಆಗುತ್ತೆ. ಹಂಗಾಗಿ ಅಲ್ಲಿ ಏನಾಗುತ್ತೆ? ನಿಮ್ಗಲ್ಲಿ ರೆಡ್ಯೂಸ್ ಆಗ್ತಾ ಇದೆ ಲಿಟಲ್ ಬಿಟ್. ಸೊ ಈ ರೀತಿಯಾಗಿ ಈ ಥಿಯರಿ ಪ್ರಕಾರ ಈ ವಿಚ್ ವಾಸ್ ಅ ಡ್ರಾಬ್ಯಾಕ್, ವಿಚ್ ವಾಸ್ ಅ ಲಿಮಿಟೇಷನ್ಸ್ ಆಫ್ ಎಲೆಕ್ಟ್ರಾನ್ ಸಿ ಮಾಡಲಲ್ಲಿ ಕಂಡಕ್ಟಿವ್ ಅಂದರೆ ಮೆಟಾಲಿಕ್ ಪ್ರಾಪರ್ಟಿ ಕಂಡಕ್ಟಿವಿಟಿ ಕೆಲವೊಂದು ಜಾಸ್ತಿ ಆಗ್ತಿದೆ, ಕೆಲವೊಂದು ಕಡಿಮೆ ಆಗ್ತಿದೆ. ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕಾಗಿಲ್ದಿರೋದನ್ನ ಈ ಥಿಯರಿನಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೆ ತಿಳ್ಕೊಳ್ತಾ ಇದ್ದೀವಿ. This is going to give me the explanation for bulk metals compared to that of the band theory. ಸೊ ಇದು ಒಂದೊಂದೇ ಮೆಟಲ್ ತೊಗೊಂಡ್ವಿ ನಾವು. ಈಗ ಬಲ್ಕ್ ಮೆಟಲ್ಗೆ ತೊಗೊಂಡಾಗ ಅದರದ್ದು ಪ್ರಾಪರ್ಟಿಯಿಂದ ಇದು ಕಾಂಪ್ರಿಹೆನ್ಸಿವ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲಿಲ್ಲ. ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ವಿ ಹ್ಯಾವ್ ಎ ಥರ್ಡ್ ಥಿಯರಿ, ಆ್ಯಂಡ್ ದಟ್ ಥಿಯರಿ ಈಸ್ ಕಾಲ್ಡ್ ಆಸ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಥವಾ ಬ್ಯಾಂಡ್ ಥಿಯರಿ ಅಂತ ಕರೀತಾರೆ. ಸೊ ವಿ ಆರ್ ಗೋಯಿಂಗ್ ಟು ಫಾರ್ಮ್ ದೀಸ್ ಮೆಟಲ್ಸ್ ಇನ್ ಎ ಬಲ್ಕ್ ಮೆಟೀರಿಯಲ್. ದೇ ಗೋಯಿಂಗ್ ಟು ಫಾರ್ಮ್ ಎ ಬ್ಯಾಂಡ್. ಬೇರೆ ಬೇರೆ ಥರ ಮೆಟಾಲಿಕ್ ಬ್ಯಾಂಡ್ಗಳನ್ನ ಫಾರ್ಮ್ ಮಾಡ್ತವೆ. ಆ ಬ್ಯಾಂಡ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ಆ ಥಿಯರಿಗೆ ನಾವೇನಂತ ಕರಿತೀವಿ? ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಥವಾ ಬ್ಯಾಂಡ್ ಥಿಯರಿ ಅಂತ ಹೇಳ್ತೀವಿ. ಸೊ ಇದು ನಿಮ್ಗೆ ಆಲ್ರೆಡಿ ನೀವು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ವಿತ್ ರೆಸ್ಪೆಕ್ಟ್ ಟು ಕೋವೆಲೆಂಟ್ ಬಾಂಡ್ ತಿಳ್ಕೊಂಡಿರ್ತೀರ. ಅಲ್ಲೂ ಏನಾಗುತ್ತೆ? ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್. ಅದ್ರ ಪ್ರಕಾರ ಏನು ಹೇಳುತ್ತೆ? ಅಟಾಮಿಕ್ ಆರ್ಬಿಟಲ್ಸ್ ಇರ್ತವೆ. ಅಟಾಮಿಕ್ ಆರ್ಬಿಟಲ್ಸ್ ಏನಾಗ್ತವೆ? LCOAs AOS ಆಗುತ್ತೆ. ಅಂದರೆ ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಆಗ್ತವೆ. ಆಗ್ಬಿಟ್ಟು ಏನು ಮಾಡ್ತವೆ? ನಿಮಗೆ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗುತ್ತೆ. ಎಷ್ಟು ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಇರ್ತಾವಲ್ಲ ಅಷ್ಟೇ ನಂಬರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸು ಬರ್ತವೆ. ದ ಶೇಪ್ ಆಫ್ ಅಟಾಮಿಕ್ ಆರ್ಬಿಟಲ್ಸು ಬೇರೆ ಬೇರೆ ಇರುತ್ತೆ, ಶೇಪ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ನು ಬೇರೆ ಆಗುತ್ತೆ. ಸೊ ಅಟಾಮಿಕ್ ಆರ್ಬಿಟಲ್ಸ್ಗೆ ಎನರ್ಜಿ ಎಲ್ಲ ಸೇಮ್ ಇರುತ್ತೆ, ಮಾಲಿಕ್ಯುಲರ್ ಆರ್ಬಿಟಲ್ಗೆ ಎನರ್ಜಿ ಬೇರೆ ಇರುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಗೊತ್ತಾಗುತ್ತೆ. ಮೇಯ್ನಾಗಿ ಏನು ಮಾಡ್ತೀವಿ ಅಂದರೆ, ವೆನ್ ದೇ ಗೋಯಿಂಗ್ ಟು ಕಂಬೈನ್ ಟುಗೆದರ್ ಇನ್ ಎ ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಆದಾಗ ನನಗೆ 2 ಸೆಟ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ. ಒಂದು ಹ್ಯಾವಿಂಗ್ ದಿ ಹೈಯರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್, ಅನದರ್ ಒನ್ ಗೋಯಿಂಗ್ ಟು ಹ್ಯಾವ್ ದಿ ಲೋಯರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್. ಯಾವುದಕ್ಕೆ ಲೋಯರ್ ಎನರ್ಜಿ ಇರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ? ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀವಿ. ಯಾವುದಕ್ಕೆ ಎನರ್ಜಿ ಜಾಸ್ತಿ ಇರುತ್ತೆ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್, ಅದನ್ನು ನಾವು ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾನೀಗ ಲಿಥಿಯಮ್ನ ತೊಗೊಳ್ತಾ ಇದ್ದೀನಿ. ಲಿಥಿಯಮ್ಗೆ ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 3 ಬರುತ್ತೆ. ಸೊ ಹಾಗಾಗಿ ನನಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 1s2 2s1 ಬರುತ್ತೆ. ಸೊ 2s1 ಇರುವಂಥ 2 ಲಿಥಿಯಮ್ ಆಟಮ್ಸ್ ಏನಾಗ್ತಾ ಇದೆ? ಕಂಬೈನ್ ಆಗ್ತಾ ಇದೆ. ಕಂಬೈನ್ ಆದಾಗ ನನಗೆ ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗ್ತಾ ಇದೆ? 2 ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗ್ತಾ ಇದೆ. 2 ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆದಾಗ ನನಗೆ 2 ಮಾಲಿಕ್ಯುಲರ್ ಆರ್ಬಿಟಲ್ಸು ಬರ್ತಾ ಇದೆ. ಒನ್ ಹ್ಯಾವಿಂಗ್ ದಿ ಹೈಯರ್ ಎನರ್ಜಿ, ಅದರ್ ಒನ್ ಹ್ಯಾವಿಂಗ್ ದಿ ಲೋಯರ್ ಎನರ್ಜಿ. ಸೊ ಅಕಾರ್ಡಿಂಗ್ ಟು ದಿ ಹಂಟ್ಸ್ rule or according to Pauli's exclusive principle, according to ಹಾಫ್ಬೋ ಪ್ರಿನ್ಸಿಪಲ್ ಪ್ರಕಾರ ನಾನು ಏನು ಮಾಡಬೇಕು? ಎಲೆಕ್ಟ್ರಾನ್ಸ್ನ ಫಿಲ್ ಮಾಡಬೇಕು. ಹಾಗಾಗಿ ಫಸ್ಟು ಲೋಯರ್ ಎನರ್ಜಿ ಎಲೆಕ್ಟ್ರಾನ್ಸ್ನ ಫಿಲ್ ಮಾಡ್ತೀನಿ. ಹಾಗಾಗಿ 2 ಎಲೆಕ್ಟ್ರಾನ್ ಬಂತು. ಅದೇ ಥರ ಆ ಲಿಥಿಯಮ್ ಮಾಲಿಕ್ಯೂಲ್ ಏನಿದೆಯಲ್ಲ, ಆ ಆಟಮ್ ಏನಿದೆಯಲ್ಲ, ಅವು ಏನು ಮಾಡ್ತೀನಿ? ಅಂಥದನ್ನು 2 ಕಂಬೈನ್ ಮಾಡ್ತೀನಿ. ಆವಾಗ ಲಿಥಿಯಮ್ 4 ಆಗುತ್ತೆ. ಆವಾಗ ನನಗೆ ಏನಾಗುತ್ತೆ? ಈ ಥರ ಬರುತ್ತೆ. ಸೊ ಹಾಗಾಗಿ ನನಗೆ ಏನಾಗ್ತಾ ಇದೆ? ಅಲ್ಲಿ ಬ್ಯಾಂಡ್ ಫಾರ್ಮೇಷನ್ ಹೇಗಾಗುತ್ತೆ ಅಂತ ನನಗೆ
ತಿಳ್ಕೊಬೇಕು ಅಂದರೆ ಈ ರೀತಿಯಾಗಿ ನಾನು ಒಂದೇ ಇದ್ದಾಗ ಏನಾಯಿತು, ಈ ರೀತಿ ಆಯಿತು. ಎರಡಿದ್ದಾಗ ಇದ್ದರೆ ಅದೇ ಥರ 4 ಆಯಿತು, 8 ಆಯಿತು, 10 ಆಯಿತು. ಅದೇ ಥರ ಜಾಸ್ತಿ ಆಗ್ತಾ ಹೋದಾಗ ಲಾರ್ಜ್ ಮೆಟಲ್ ಕ್ರಿಸ್ಟಲ್ ಏನಾಗುತ್ತೆ, ಆರ್ಬಿಟಲ್ಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎನ್ ಆಟಮ್ಸ್. ನಾನು 2 ಆಟಮ್ ತೋರಿಸ್ದೆ, 4 ಆಟಮ್ ತೋರಿಸ್ದೆ. ಅದೇ ಥರ ಎನ್ ನಂಬರ್ ಆಫ್ ಆಟಮ್ಸ್ ಇದ್ದಾಗ ಎನ್ ನಂಬರ್ ಆಫ್ ಏನಾಗ್ತಾ ಹೋಗುತ್ತೆ ನಿಮಗೆ ಬಾಂಡಿಂಗು, ಎನ್ ನಂಬರ್ ಆಫ್ ಆ್ಯಂಟಿ ಬಾಂಡಿಂಗ್ ಆ್ಯಂಡ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರ್ತಾ ಹೋಗುತ್ತೆ. ಅರ್ಧ ಬಾಂಡಿಂಗ್ ಇರುತ್ತೆ, ಅರ್ಧ ಆ್ಯಂಟಿ ಬಾಂಡಿಂಗ್ ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದಿ ವೇಲೆನ್ಸ್ ಶೆಲ್ ಅದೇನಾಗ್ತಾ ಹೋಗುತ್ತೆ, ಫಿಲ್ ಆಗುವಂಥದ್ದು ಬೇರೆ ಆಗ್ತಾ ಹೋಗುತ್ತೆ. ದೇರ್ ಬೈ ದೇ ಗೋಯಿಂಗ್ ಟು ಫಾರ್ಮ್ ಎ ಬ್ಯಾಂಡ್. ಆ ಬ್ಯಾಂಡ್ಗೆ ನಾವೇನಂತ ಕರಿತೀವಿ, ಆ ಎನರ್ಜಿ, ಲಾರ್ಜ್ ನಂಬರ್ ಆಫ್ ಎನರ್ಜಿ ಲೆವೆಲ್ಸ್ ವಿಚ್ ಆರ್ ವೆರಿ ಕ್ಲೋಸ್ಲಿ spaced and spacing levels become very close. They are essentially constitute a continuum ಅಂತ ಕರಿತೀವಿ, ಅಥವಾ ಅದನ್ನು ಬ್ಯಾಂಡ್ ಅಂತ ಕರಿತೀವಿ. ನೋಡಿ, ಈ ರೀತಿಯಾಗಿ ಫಾರ್ ಎಕ್ಸಾಂಪಲ್ ಲಿಥಿಯಮ್ನೇ ತೊಗೊಂಡ್ರೆ ಎನ್ ನಂಬರ್ ಆಫ್ ಲಿಥಿಯಮ್ ಆಟಮ್ಸ್ ಇದೆ ಅಂತಂದರೆ ಸಿಗ್ಮಾ ಬಾಂಡು ಮತ್ತು ಬಾಂಡಿಂಗು ಆ್ಯಂಟಿ ಬಾಂಡಿಂಗ್ ಇದು ಸಿನ್ಸ್ ದೇ ಆರ್ ವೆರಿ ಕ್ಲೋಸ್ ಪ್ಯಾಕ್ ಆಗಿರ್ತವೆ, ಹತ್ತತ್ರ ಇರ್ತವೆ, ಹಾಗಾಗಿ ದೇ ಗೋಯಿಂಗ್ ಟು ಫಾರ್ಮ್ ಎ ಬ್ಯಾಂಡ್. ಈ ರೀತಿಯಾಗಿ ಬ್ಯಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಇದು ಎಂಟಿ ಇದ್ದರೆ ಮಾತ್ರ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ. ಅವಾಗಷ್ಟೇ ಇಟ್ ಗೋಯಿಂಗ್ ಟು ಶೋ ದಿ ಮೆಟಾಲಿಕ್ ಪ್ರಾಪರ್ಟಿ, ಇಲ್ಲ ಅಂದರೆ ಮೆಟಾಲಿಕ್ ಪ್ರಾಪರ್ಟಿ ತೋರಿಸಲ್ಲ ಅಂತ ಹೇಳುತ್ತೆ. ಸೊ ಇದ್ರ ಪ್ರಕಾರ ಅವ್ರು ಏನು ಹೇಳ್ತಾರೆ ಅಂದರೆ, ನಾನು ಮುಂಚೆನೇ ಹೇಳ್ದಂಗೆ ಎರಡನೇ ಥಿಯರಿ ಹೇಳ್ದಂಗೆ ಬ್ಯಾಂಡ್ ಥಿಯರಿ ವೇಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ಇಲ್ಲಿ ತೊಗೊಂಡ್ರೆ ಇಲ್ಲಿ ನನಗೆ ಏನು ಮಾಡ್ತೀನಿ, ನನಗೆ ಆ ಬಾಂಡ್ 3 ಥರ ಕನ್ಸಿಡರ್ ಮಾಡ್ಕೊಳ್ತೀನಿ. ಆಕ್ಯುಪೈಡ್ ಬಾಂಡ್ಸ್ ಅಂತೀನಿ, ವೇಲೆನ್ಸ್ ಬಾಂಡ್ಸ್ ಅಂತೀನಿ, ಕಂಡಕ್ಷನ್ ಬ್ಯಾಂಡ್ಸ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಫಾರ್ಮ್ಡ್ ಫ್ರಮ್ ದಿ ಫಿಲ್ಡ್ ಎಲೆಕ್ಟ್ರಾನ್ ಆರ್ಬಿಟಲ್ಸ್, ದೇ ಆರ್ ಫುಲ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಕೆನಾಟ್ ಮೂವ್ ಬಿಕಾಸ್ ಆಲ್ ಲೆವೆಲ್ಸ್ ವಿತ್ ಇನ್ ದಿ ಬಾಂಡ್ ಆರ್ ಫಿಲ್ಡ್. ಸೊ ಈಗ ನಾನು ಹಿಂದಿಂದ ಡಯಾಗ್ರಾಮ್ ನೋಡಿದ್ರೆ ಏನಾಗುತ್ತೆ ಅಂದರೆ ಇದೆಲ್ಲ ಫಿಲ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಏನಾಗುತ್ತೆ, ನನಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ, ಹಿಂದಿನ ಚಿತ್ರದಲ್ಲಿ ನಿಮ್ಗೆ ತೋರಿಸಿದಾಗ ಈ ಥರ ಬಂದಾಗ ನನಗೆ ಮಾಲಿಕ್ಯುಲರ್ ಆರ್ಬಿಟಲ್ಸು ಇರೋದೇ 2 ಎಲೆಕ್ಟ್ರಾನು. ಹಾಗಾಗಿ ನಾನು ಏನು ಮಾಡಬೇಕು, 2 ಎಲೆಕ್ಟ್ರಾನ್ನ ಫಿಲ್ ಮಾಡಬೇಕು. ಇದು ಕಂಪ್ಲೀಟ್ಲಿ ಫಿಲ್ಡ್ ಆಗಿದೆ. ಸೊ ಇಲ್ಲಿ ಏನಾಗಿದೆ, ಕಂಪ್ಲೀಟ್ಲಿ ಅನ್ಆಕ್ಯುಪೈಡ್ ಆಗಿದೆ. ಸೊ ಈ ರೀತಿಯಾಗಿ ನಾನು ಏನು ಮಾಡ್ತೀನಿ, ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತಾ ಹೋಗ್ತೀನಿ, ಆಕ್ಯುಪೈಡ್ ಅನ್ಆಕ್ಯುಪೈಡ್ ಅಂತ. ಕೆಳಗಡೆ ಏನಾಗಿದೆ, ಲೋಯರ್ ಎನರ್ಜಿ ಇರೋದು ಎಲ್ಲ ಆಕ್ಯುಪೈ ಆಗಿದೆ. ಮೇಲ್ಗಡೆ ಏನಿದೆಯಲ್ಲ ಅದಕ್ಕೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಅದೇನಾಗಿರುತ್ತೆ, ಪಾರ್ಷಿಯಲಿ ಫಿಲ್ಡ್ ಆಗಿರ್ಬೋದು, formed by the partial filled atomic orbitals. Electron can move when a magnetic field is applied because the band is not full. It contains valence electron. This band is formed by the molecular orbitals of lower energy than atomic orbitals. ಅದಾದಮೇಲೆ ಏನಾಗುತ್ತೆ, ಕಂಡಕ್ಷನ್ ಆಗುತ್ತೆ. Formed from the empty atomic orbitals, they felicitate the electronic conduction. The valence electron can jump from lower energy level to higher energy level in a metal crystal. ಸೊ ಇದೇನಾಗುತ್ತೆ, ಈ ರೀತಿಯಾಗಿ ಅವು ಮೂವ್ ಆಗ್ತವೆ. ಸೊ ಹಾಗಾಗಿ ಇದು ಸಕ್ಸಸ್ಫುಲ್ ಆಗಿ ಕಂಡಕ್ಟರ್ಸ್ ಅಂದರೆ ಯಾವುದು, ಇನ್ಸುಲೇಟರ್ಸ್ ಅಂದರೆ ಯಾವುದು, ಸೆಮಿ ಕಂಡಕ್ಟರ್ಸ್ ಅಂದರೆ ಯಾವುದು, ಯಾಕೆ ಮೆಟಾಲಿಕ್ ಪ್ರಾಪರ್ಟೀಸು ವೇರಿ ಆಗುತ್ತೆ ಫ್ರಮ್ ಮೆಟಲ್ ಟು ಮೆಟಲ್ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತು. ಸೊ ಅದರ ಪ್ರಕಾರ ಕಂಡಕ್ಟರ್ಸು, ಇನ್ಸುಲೇಟರ್ಸು, ಸೆಮಿ ಕಂಡಕ್ಟರ್ಸ್ ಅಂತ ನಾವು ಈಸಿಯಾಗಿ ಕ್ಲಾಸಿಫೈ ಮಾಡ್ಬೋದು. ಡಿಪೆಂಡಿಂಗ್ ಅಪಾನ್ ದಿ ಬ್ಯಾಂಡ್, ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿದೆ, ಎಷ್ಟು ಕಂಡಕ್ಷನ್ ಬ್ಯಾಂಡಲ್ಲಿದೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಲೋಯರ್ ಎನರ್ಜಿ ಇರುವಂಥದ್ದು, ಬಾಂಡಿಂಗ್ ಅಟಾಮಿಕ್ ಆರ್ಬಿಟಲ್ಸ್ಗಿಂತ ಅಂತ ಕರಿತೀವಿ. ಅಲ್ಲಿ ಎಲೆಕ್ಟ್ರಾನ್ಸ್ ಫಿಲ್ ಆಗಿದ್ದಾಗ ನೀವು ಎನರ್ಜಿ ಕೊಟ್ಟಾಗ ಏನು ಮಾಡುತ್ತೆ, ಅಲ್ಲಿಂದ ಏನು ಮಾಡುತ್ತೆ, ಹೈಯರ್ ಎನರ್ಜಿ ಲೆವೆಲ್ಗೆ, ಎಕ್ಸೈಟೆಡ್ ಸ್ಟೇಟ್ಗೆ ವೇಲೆನ್ಸ್ ಎಲೆಕ್ಟ್ರಾನ್ ಬಾಂಡ್ ಅಂತೆ ಅಲ್ಲಿಗೆ ಮೂವ್ ಆಗುತ್ತೆ. ಮೂವ್ ಏನಾದರೂ ಆಯಿತು ಅಂದರೆ ಅಂಥದ್ದನ್ನು ಕಂಡಕ್ಟರ್ಸ್ ಅಂತೆ. ಮೂವೇ ಆಗಲಿಲ್ಲ ಅಂತಂದರೆ, ಬ್ಯಾಂಡ್ ಗ್ಯಾಪ್ ತುಂಬ ಜಾಸ್ತಿ ಇತ್ತು ಅಂದರೆ ಇನ್ಸುಲೇಟರ್ಸ್ ಅಂತ ಕರಿತೀವಿ. ಇನ್ ಬಿಟ್ವೀನ್ ಇತ್ತು ಅಂತಂದರೆ ಅದನ್ನು ಸೆಮಿ ಕಂಡಕ್ಟರ್ಸ್ ಅಂತ ಕರಿತೀವಿ. ಇದೇನೋ ಸಕ್ಸಸ್ಫುಲ್ಲಾಗಿ ಈ ಥಿಯರಿ MOT ಥಿಯರಿ ಎಕ್ಸ್ಪ್ಲೈನ್ ಮಾಡ್ತು, ಅಥವಾ ಬ್ಯಾಂಡ್ ಥಿಯರಿ ಎಕ್ಸ್ಪ್ಲೈನ್ ಮಾಡ್ತು. ಅಗೇನ್ ಇದನ್ನು ಹೌ ವಿ ಆರ್ ಗೋಯಿಂಗ್ ಟು ಡೂ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು 3 ಡಿಫ್ರೆಂಟ್ ಥಿಯರೀಸ್ ವಿಚ್ ಟ್ರೈ ಟು ಎಕ್ಸ್ಪ್ಲೈನ್ ದಿ ಮೆಟಾಲಿಕ್ ಬಾಂಡ್ ಅನ್ನೋದನ್ನು ಹೇಳಿದ್ದೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.